ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಈ ಶ್ಲೋಕಗಳನ್ನು ಶ್ರೀಕೃಷ್ಣ ಗೀತೋಪದೇಶದ ವೇಳೆಯಲ್ಲಿ ಅರ್ಜುನನಿಗೆ ಹೇಳಿ, ಹೇ ಅರ್ಜುನ, ಯಾವಾಗ ಧರ್ಮವು ಕ್ಷೀಣಿಸುವುದು, ಅಧರ್ಮವು ವಿಜೃಂಭಿಸಿ ತಾಂಡವವಾಡುವುದು, ಆಗ ನಾನು ಅವತರಿಸುತ್ತೇನೆ. ಶಿಷ್ಟರನ್ನು ರಕ್ಷಿಸಿ ದುಷ್ಟರನ್ನು ಶಿಕ್ಷಿಸಿ ಧರ್ಮದ ಪುನರುತ್ಥಾನವನ್ನು ನಾನು ಯುಗ ಯುಗಗಳಲ್ಲೂ ಮಾಡುತ್ತೇನೆ. ಇದು ಸ್ವಯಂ ಭಗವಾನ್ ಶ್ರೀಕೃಷ್ಣ ಹೇಳಿದ ಮಾತು. ಶ್ರೀಕೃಷ್ಣನಿಲ್ಲದೆ ಮಹಾಭಾರತವೇ ಇಲ್ಲ. ಮಹಾಭಾರತದ ಆತ್ಮವೇ ಶ್ರೀಕೃಷ್ಣ. ಶ್ರೀಕೃಷ್ಣ ಜನಿಸಿದಂದಿನಿಂದ ಅವತಾರದ ಪರಿಸಮಾಪ್ತಿಯವರೆಗೆ ಆ ಇತಿಹಾಸವೇ ಒಂದು ರೋಚಕ ಕಥೆಗಳಾಗಿದೆ. ಈ ಕೌರವರು ಮತ್ತು ಪಾಂಡವರು ಜನಿಸಿದ ಕಾಲದಲ್ಲೇ ಶ್ರೀಕೃಷ್ಣನ ಅವತಾರವಾಗಿತ್ತು ಅಥವಾ ಶ್ರೀಕೃಷ್ಣನ ಜನನವಾಗಿತ್ತು. ಅರ್ಜುನನಿಗಿಂತ ಶ್ರೀಕೃಷ್ಣ 6 ತಿಂಗಳು ದೊಡ್ಡವ. ಶ್ರೀಕೃಷ್ಣ ಜನಿಸಿದ ಸಂದರ್ಭ ಹೀಗಿದೆ. ರಾಕ್ಷಸರುಗಳು ಕ್ಷತ್ರಿಯರಾಗಿ ಹುಟ್ಟಿದ್ದರು. ಅದರಲ್ಲಿ ಕೆಲವರು ರಾಜರುಗಳಾಗಿದ್ದರು. ಅಧರ್ಮ ತಾಂಡವವಾಡುತ್ತಿತ್ತು. ಭೂದೇವಿ ಒಮ್ಮೆ ಬ್ರಹ್ಮನ ಬಳಿಗೆ ಹೋದಳು. ಬ್ರಹ್ಮನಿಗೆ ಮೊರೆ ಇಟ್ಟಳು, ಓ ಬ್ರಹ್ಮದೇವ, ನನಗೆ ಸಹಿಸಲಕ್ಕೆ ಆಗುತ್ತಿಲ್ಲ. ರಾಜರುಗಳು ಅಧರ್ಮದಿಂದ ಇದ್ದಾರೆ. ಯಥಾ ರಾಜ ತಥಾ ಪ್ರಜಾ ಎನ್ನುವಂತೆ ಪ್ರಜೆಗಳು ಅಧರ್ಮವನ್ನು ಮಾಡುತ್ತಿದ್ದಾರೆ. ಪಾಪಿಗಳಿಂದ ಭೂ ಭಾರವಾಗಿದೆ, ಅದನ್ನೂ ಸಹ ಇಳಿಸಬೇಕು ಎಂದು ಮೊರೆ ಇಟ್ಟರು. ಆಗ ಬ್ರಹ್ಮದೇವ ಶಿವನನ್ನು, ಇಂದ್ರಾದಿ ದೇವತೆಗಳನ್ನು ಎಲ್ಲರನ್ನೂ ಸೇರಿಸಿ ವಿಷ್ಣುವಿನ ವಾಸಸ್ಥಾನ ಕ್ಷೀರಸಾಗರಕ್ಕೆ ಹೊರಟು ಪ್ರಾರ್ಥನೆ ಮಾಡಿಕೊಳ್ಳುತ್ತಲೇ ಹೋಗುತ್ತಿದ್ದರು. ಕ್ಷೀರಸಾಗರವನ್ನು ತಲುಪಿದರು. ಅಷ್ಟರಲ್ಲಿ ಈ ಬ್ರಹ್ಮದೇವನಿಗೆ ಕೇಳುವಂತೆ ಮಾತ್ರ ಅಶರೀರವಾಣಿಯಾಯಿತು. ನಂತರ ಬ್ರಹ್ಮದೇವ ಎಲ್ಲರನ್ನೂ ಉದ್ದೇಶಿಸಿ ಈ ಮಾತನ್ನು ಹೇಳಿ, ದೇವತೆಗಳೇ, ಮಹಾವಿಷ್ಣುವಿಗೆ ಭೂದೇವಿಯ ಸಂಕಷ್ಟ ಮೊದಲೇ ಗೊತ್ತು. ಆತ ಅದಕ್ಕೆ ಒಂದು ಉಪಾಯವನ್ನು ಹುಡುಕಿದ್ದಾನೆ. ಯಾದವ ಕುಲದಲ್ಲಿ ಶ್ರೀಮನ್ನಾರಾಯಣನೇ ಜನ್ಮ ತಾಳಲಿದ್ದಾನೆ, ಅವತಾರವನ್ನು ಎತ್ತುತ್ತಿದ್ದಾನೆ. ಆದಿಶೇಷ ಅವನ ಅಣ್ಣನಾಗಿ ಜನಿಸಲಿದ್ದಾನೆ. ಎಲ್ಲ ದೇವತೆಗಳು ಯಾದವ ಕುಲದಲ್ಲಿ ಜನಿಸಬೇಕಾಗಿದೆ. ಎಲ್ಲ ಮುನಿಗಳು ಮತ್ತು ಮಹರ್ಷಿಗಳು ಅವರು ಗೋವುಗಳಾಗಿ ಗೋಕುಲದಲ್ಲಿ ಜನ್ಮ ತಾಳಲಿ. ಮಹಾವಿಷ್ಣು ಅಭಯವನ್ನು ಇತ್ತಿದ್ದಾನೆ. ನಾನು ಧರ್ಮವನ್ನು ಪುನರ್ಸ್ಥಾಪನೆ ಮಾಡುತ್ತೇನೆ ಮತ್ತು ಈ ಭೂಭಾರವನ್ನು ಇಳಿಸುತ್ತೇನೆ ಎಂದು ಹೀಗೆ ಬ್ರಹ್ಮ ಹೇಳಿ ಎಲ್ಲರಿಗೂ ಸಂತೋಷವಾಯಿತು. ನಂತರ ಭೂದೇವಿಯನ್ನು ಸೇರಿ ಎಲ್ಲರೂ ಅವರ ಸ್ವಸ್ಥಾನಕ್ಕೆ ಮರಳಿದರು. ಹಿಂದೆ ಉಗ್ರಸೇನ ಎನ್ನುವ ಒಬ್ಬ ರಾಜನಿದ್ದ.
ಅವನು ಈ ಮಥುರಾ ಮಂಡಲ ಮತ್ತು ಶೂರಸೇನ ಮಂಡಲ ಎನ್ನುವ ಎರಡು ರಾಜ್ಯಗಳಿದ್ದು ಎರಡಕ್ಕೂ ಈತನೇ ದೊರೆ. ಈ ಉಗ್ರಸೇನನಿಗೆ 9 ಜನ ಗಂಡು ಮಕ್ಕಳು, ಕಂಸನೇ ಮೊದಲಾಗಿ, ಮತ್ತು 5 ಜನ ಹೆಣ್ಣು ಮಕ್ಕಳು, ಕಂಸೆಯೇ ಮೊದಲಾಗಿ ಇದ್ದರು. ಈ ಉಗ್ರಸೇನನಿಗೆ ಒಬ್ಬ ಸಹೋದರನಿದ್ದ. ಅವನ ಹೆಸರು ದೇವುಕ. ಈತನಿಗೆ 7 ಜನ ಹೆಣ್ಣು ಮಕ್ಕಳು, ದೇವಕಿಯೇ ಮೊದಲಾಗಿ, ಮತ್ತು 4 ಜನ ಗಂಡು ಮಕ್ಕಳು, ದೇವಲನೇ ಮೊದಲಾಗಿ ಇದ್ದರು. ಈ ಈ ಎರಡೂ ಕುಟುಂಬಗಳು ರಾಜನ ಅರಮನೆಯಲ್ಲಿ ಪರಸ್ಪರ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಇದ್ದರು. ದೇವಕಿಗೆ ಮದುವೆ ನಿಶ್ಚಯವಾಯಿತು. ವರ ವಸುದೇವ. ಈ ವಸುದೇವ ಕುಂತಿಯ ಅಣ್ಣ. ಕುಂತಿ ಭೋಜನ ಸಾಕು ಮಗಳು, ಶೂರಸೇನನ ಮಗಳು. ಶೂರಸೇನನ ಮಗನೇ ವಸುದೇವ. ಈ ವಸುದೇವ ದೇವಕಿಯ ಮದುವೆ ಬಹಳ ಅದ್ಧೂರಿಯಿಂದ ಆಯಿತು. ವಿವಾಹದ ಸಂದರ್ಭದಲ್ಲಿ ಉಗ್ರಸೇನ ಬಳುವಳಿಯಾಗಿ 400 ಆನೆಗಳನ್ನು, 1800 ರಥಗಳನ್ನು, 10,000 ಕುದುರೆಗಳನ್ನು ಮತ್ತು ಬಂಗಾರದ ಆಭರಣಗಳಿಂದ ಇದ್ದ 200 ದಾಸಿಯರನ್ನು ಬಳುವಳಿಯಾಗಿ ನೀಡಿದ. ಮದುವೆ ಮುಗಿದು ದಿಬ್ಬಣ ಮತ್ತೆ ವಸುದೇವನ ಅರಮನೆಗೆ ಹೊರಟಿತ್ತು. ವಸುದೇವ ದೇವಕಿಯರು ರಥಿ ಮನ್ಮಥರಂತೆ ರಥದಲ್ಲಿ ಕುಳಿತಿದ್ದರು. ಆ ರಥದ ಸಾರಥ್ಯವನ್ನು ಈ ಕಂಸನೇ ವಹಿಸಿದ್ದ. ಈ ಕಂಸ ಮಹಾ ದುಷ್ಟ, ಮಹಾ ಕ್ರೂರಿ. ಅವನ ಮನಸ್ಥಿತಿ ಯಾವಾಗ ಏನು ಎಂದು ಹೇಳಲಾಗುವುದಿಲ್ಲ. ಅವನು ಹೇಳಿದಂತೆ ಕೇಳಿಕೊಂಡಿದ್ದವರಿಗೆ ಅವನು ಆತ್ಮೀಯನಾಗಿದ್ದ, ಆದೇಶಗಳನ್ನು ಕೊಡುತ್ತಿದ್ದ. ಅವನ ವಿರುದ್ಧ ನಿಂತವರಿಗೆ ಹಿಂಸಿಸುತ್ತಿದ್ದ. ಬೇರೆಯವರು ಜುಗುಪ್ಸೆ ಪಡುವಂತಹ ಕಾರ್ಯಗಳನ್ನು ಮಾಡುತ್ತಿದ್ದ, ಅವರನ್ನು ವಧಿಸುತ್ತಿದ್ದ. ಈ ರೀತಿಯ ಕಂಸ. ಆದರೆ ಅವನಿಗೆ ತನ್ನ ತಂಗಿಯ ಮೇಲೆ ಬಹಳ ಅಕ್ಕರೆ ಇತ್ತು, ದೇವಕಿಯ ಮೇಲೆ ತುಂಬಾ ಪ್ರೀತಿ ಇತ್ತು. ಅವನೇ ಸಾರಥಿಯಾಗಿ ಕುದುರೆಯ ಕಡಿವಾಣಗಳನ್ನು ಹಿಡಿದುಕೊಂಡಿದ್ದ. ಹಿಂದೆ ಮುಂದೆ ರಥಗಳು, ಬಳುವಳಿಗಳು ಸಾಗುತ್ತಿದ್ದವು. ಆ ದೃಶ್ಯ ಬಹಳ ಮನೋಹರವಾಗಿತ್ತು. ಭೇರಿ, ನಗಾರಿಗಳು, ಮೃದಂಗಗಳು, ಕಹಳೆಗಳಿಂದ ಇಡೀ ಮಥುರಾ ಪಟ್ಟಣ ತುಂಬಿ ಹೋಗಿತ್ತು. ರಸ್ತೆಯ ಇಕ್ಕೆಲಗಳಲ್ಲೂ ಜನರು ಈ ದೃಶ್ಯವನ್ನು ನೋಡುತ್ತಿದ್ದರು. ಅಕ್ಕಪಕ್ಕದ ಮನೆಗಳಿಂದ ಈ ದೃಶ್ಯವನ್ನು ನೋಡುತ್ತಿದ್ದರು. ಮಾಡುಗಳಿಂದ, ಮಹಡಿಗಳಿಂದ ಈ ಮನೋಹರವಾದ ದೃಶ್ಯವನ್ನು ನೋಡುತ್ತಿದ್ದರು. ಹೀಗೆ ರಥವು ಮಂದಗತಿಯಲ್ಲಿ ಸಾಗುತ್ತಿತ್ತು. ಆಗ ಇದ್ದಕ್ಕಿದ್ದಂತೆ ಹುಡುಗಿನ ವಾಣಿಯಿಂದ ಒಂದು ಅಶರೀರವಾಣಿ ಆಯಿತು. ಅದು ಹೇಳಿತು, ಎಲ್ಲವೋ ಮೂಢ ಕಂಸನೇ, ನೀನು ಯಾರನ್ನು ಈ ರಥದಲ್ಲಿ ಕರೆದುಕೊಂಡು ಹೋಗುತ್ತಿದ್ದೀ? ಸಂಭ್ರಮ ಸಡಗರಗಳಿಂದ ಆ ದೇವಕಿಯ 8ನೇ ಮಗುವೇ ನಿನಗೆ ಮೃತ್ಯು ಎಂದು ಹೇಳಿ ತಕ್ಷಣವೇ ಪರಿಸ್ಥಿತಿಯೇ ಬದಲಾಗಿ ಹೋಯಿತು. ಸಂತೋಷ ಸಂಭ್ರಮಗಳಿದ್ದ ಪರಿಸ್ಥಿತಿ ಕಂಸನಿಂದ ಬದಲಾಗಿ ಹೋಯಿತು. ಕಂಸ ಕ್ರುದ್ಧನಾದ. ನಖಶಿಖಾಂತ ಅವನಿಗೆ ಕೋಪ ತುಂಬಿಕೊಂಡು ಅವನು ಹೊರೆಯಿಂದ ತನ್ನ ಕತ್ತಿಯನ್ನು ಹಿರಿದ ಮತ್ತು ದೇವಕಿಯ ಮುಡಿಯನ್ನು ಹಿಡಿದು ತಕ್ಷಣ ಕತ್ತಿಯನ್ನೆತ್ತಿದ ಅವಳನ್ನು ಕೊಲ್ಲುವುದಕ್ಕೆ. ಆಗ ವಸುದೇವ ಅದಕ್ಕೆ ಅಡ್ಡ ಬಂದ. ಅಯ್ಯ ಕಂಸ, ನಾನು ಹೇಳುವುದನ್ನು ಸ್ವಲ್ಪ ಕೇಳು. ಈಕೆ ಇನ್ನೂ ಬಾಲಕಿ, ಮದುವೆಯ ಲಕ್ಷಣಗಳಲ್ಲೇ ಇನ್ನೂ ಇದ್ದಾಳೆ. ಅವಳು ನಿನಗೆ ತಂಗಿ. ಹೆಣ್ಣು ನೀನಾದರೋ ವೀರನೆಂದು ಪ್ರಖ್ಯಾತಿಯನ್ನು ಪಡೆದಿದ್ದೀಯ. ಶೂರರು ವೀರರನ್ನು ನೀನು ಯುದ್ಧ ಮಾಡಿ ವಧಿಸಿದ್ದೀಯ. ಇವಳು ಅಬಲೆ,
ನಿಶ್ಶಸ್ತ್ರಳು, ಇವಳನ್ನು ನೀನು ಕೊಲ್ಲುವುದಕ್ಕೆ ಹೊರಟಿದ್ದೀಯ. ಇದರಿಂದ ನಿನಗೆ ಅಪಕೀರ್ತಿ ಬರುವುದರ ಜೊತೆಗೆ ನಿನಗೆ ಈ ದೋಷದಿಂದ ಮುಂದಿನ ಜನ್ಮದಲ್ಲೂ ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಇದನ್ನು ನಿಲ್ಲಿಸು ಎಂದು ದೈನ್ಯತೆಯಿಂದ ಕೇಳಿಕೊಂಡ. ಆದರೆ ಕಂಸನ ಮುಖದಲ್ಲಿ ಯಾವ ಬದಲಾವಣೆಯೂ ಕಾಣಲಿಲ್ಲ. ಆಗ ವಸುದೇವ ತನ್ನ ಮಾತಿನ ದಾಟಿಯನ್ನು ತಕ್ಷಣವೇ ಬದಲಿಸಿದ. ಅವನು ಹೇಳಿದ, ನೋಡು, ನಿನ್ನ ತಂಗಿ ನೀನೇ ಎಷ್ಟು ಅಕ್ಕರೆ ವಾತ್ಸಲ್ಯದಿಂದ ಬೆಳೆಸಿದವಳು. ಅವಳು ಈಗ ತರಗೆಲೆಯಂತೆ ನಡುಗುತ್ತಿದ್ದಾಳೆ. ನಿನ್ನನ್ನು ಕಂಡು ಅವಳಿಗೆ ಅಭಿಮಾನವೇ ಹೊರಟು ಹೋದಂತಾಗಿದೆ. ಇವಳಿಂದ ನಿನಗೆ ಯಾವ ಅಪಾಯವೂ ಇಲ್ಲ. ಅಶರೀರವಾಣಿ ಹೇಳಿರುವುದಾದರೂ ಏನು? ಈ ದೇವಕಿಯ 8ನೇ ಮಗುವಿನಿಂದ ನಿನಗೆ ಮೃತ್ಯು ಎಂದು ಹೇಳಿರುವುದು. ನಾನು ನಿನಗೆ ಪ್ರಮಾಣವನ್ನು ಮಾಡುತ್ತೇನೆ, ವಚನವನ್ನು ಕೊಡುತ್ತೇನೆ. 8ನೇ ಮಗುವಿರಲಿ, 1ರಿಂದ 8ನೇ ಮಗುವಿನ ತನಕವು ಎಲ್ಲ ಮಕ್ಕಳನ್ನು ಹುಟ್ಟಿದ ಕೂಡಲೇ ನಿನಗೆ ತಂದು ಒಪ್ಪಿಸುತ್ತೇನೆ. ನೀನು ಏನಾದರೂ ಮಾಡು ಎಂದ. ಆಗ ಸ್ವಲ್ಪ ಸಮಾಧಾನವಾಯಿತು ಕಂಸನಿಗೆ. ಕಂಸ ಯೋಚನೆ ಮಾಡಿದ, ಹೌದು, ಇವಳನ್ನು ಈಗ ಕೊಂದರೆ ನನಗೆ ಅಪಕೀರ್ತಿ ಮತ್ತು ಇವಳಿಂದ ಯಾವ ತರಹದ ಭಯವೂ ನನಗೆ ಇಲ್ಲ. ಹಾಗಾಗಿ ಕಾದು ನೋಡೋಣ ಎಂದು ಅವರನ್ನು ಬಿಟ್ಟ. ಹೊಸ ದಂಪತಿಗಳು ತಮ್ಮ ಅರಮನೆಗೆ, ಕಂಸ ಮರಳಿ ತನ್ನ ಅರಮನೆಗೆ. ಸ್ವಲ್ಪ ಕಾಲವಾಯಿತು. ನವಮಾಸಗಳು ತುಂಬಿ ದೇವಕಿ ಒಬ್ಬ ಪುತ್ರನನ್ನು ಹೆತ್ತಳು. ದೇವಕಿಗೆ ಅವಳ ಅಣ್ಣ ಕಂಸ ಎಷ್ಟು ಕ್ರೂರಿ ಎಂಬುದು ಗೊತ್ತಿತ್ತು. ಕಣ್ಣೀರು ಹಾಕುತ್ತಲೇ ವಸುದೇವನಿಗೆ ಆ ಪುತ್ರನನ್ನು ಕೊಟ್ಟಳು. ವಸುದೇವ ಸಾತ್ವಿಕ ಮನುಷ್ಯ, ಸತ್ಯಸಂಧ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆಯುತ್ತಿರಲಿಲ್ಲ. ಅವನು ಸ್ಥಿತಪ್ರಜ್ಞನಂತೆ ಇದ್ದವನು. ಆ ಮಗುವನ್ನು ಕರೆದುಕೊಂಡು ಸೀದಾ ಕಂಸನ ಬಳಿ ಬಂದ. ಕಂಸನಿಗೆ ಅವನನ್ನು ನೋಡಿ ಆಶ್ಚರ್ಯವಾಯಿತು, ಸಂತೋಷವೂ ಆಯಿತು. ನಂತರ ಆ ಮಗುವನ್ನು ನೋಡಿದ. ಮಗು ಮುದ್ದಾಗಿತ್ತು. ಅವನಿಗೆ ಏನು ಅನ್ನಿಸಿತೋ ಏನೋ. ಅವನು ವಸುದೇವನಿಗೆ ಹೇಳಿದ, ಭಾವ, ಈ ಮಗುವನ್ನು ನೀನು ಕರೆದುಕೊಂಡು ಹೋಗು. ನನಗೆ ಈ ಮಗುವಿನಿಂದ ಯಾವ ಅಪಾಯವೂ ಇಲ್ಲ, ಎಷ್ಟು ಸುಂದರವಾಗಿದೆ. ಆದರೆ ನೀನು ಆ 8ನೇ ಮಗುವನ್ನು ಮಾತ್ರ ತಂದೊಪ್ಪಿಸುವುದನ್ನು ಮರೆಯಬೇಡ ಎಂಬ ಎಚ್ಚರಿಕೆಯನ್ನು ಕೊಟ್ಟು ಅವನನ್ನು ಕಳುಹಿಸಿದ. ವಸುದೇವನಿಗೆ ಹಿರಿ ಹಿಗ್ಗುವಷ್ಟು ಸಂತೋಷ. ಅವನು ಮರಳಿ ದೇವಕಿಯ ಬಳಿ ಬಂದ. ಇಬ್ಬರೂ ದಂಪತಿಗಳಿಗೆ ಬಹಳ ಆನಂದವಾಯಿತು. ಆದರೂ ಅವರಿಗೆ ಮನಸ್ಸಿನಲ್ಲಿ ಎಲ್ಲೋ ಇತ್ತು, ಈ ಕಂಸನ ನಡವಳಿಕೆಯನ್ನು ನಂಬಲಾಗುವುದಿಲ್ಲ. ಆ ಮಗುವಿಗೆ ಕೀರ್ತಿವಂತ ಎಂದು ನಾಮಕರಣ ಮಾಡಿ ಸ್ವಲ್ಪ ದಿನವಾಯಿತು. ನಾರದ ಮಹರ್ಷಿಗಳು ಲೋಕ ಸಂಚಾರ ಮಾಡುತ್ತಾರೆ. ಕಂಸನ ಅರಮನೆಗೆ ಬಂದರು. ಅವರು ಕಂಸನನ್ನು ಪ್ರತ್ಯೇಕವಾಗಿ ಕರೆದರು. ನಾರದರ ಯಾವ ರೀತಿ ವ್ಯವಹರಿಸುತ್ತಾರೆಂಬುದು ನಮಗೆ ಗೊತ್ತೇ ಇದೆ. ಅವರು ಕಂಸನಿಗೆ ಹೇಳಿದರು, ಅಯ್ಯ ಕಂಸ, ನಿನ್ನ ಮೇಲಿನ ಪ್ರೀತಿಯಿಂದ ನಾನು ಹೇಳುತ್ತಿದ್ದೇನೆ. ಈ ಯಾದವರೆಲ್ಲ ದೇವತೆಗಳಿಂದ ಹುಟ್ಟಿದವರು, ದೈವಾಂಶ ಸಂಭೂತರು. ಈ ನಂದನಾಗಲಿ, ಅವನ ಪತ್ನಿಯರಾಗಲಿ, ಅವನ ಮಕ್ಕಳಾಗಲಿ, ಇತರೆ ಯಾದವರಾಗಲಿ, ಅವರನ್ನು ಬಿಡು. ಈ ವಸುದೇವ ದೇವಕಿಯರು ಸಹ ದೈವಾಂಶ ಸಂಭೂತರೇ. ನೀನು ಮತ್ತೆ ನಿನ್ನ ಅನುಯಾಯಿಗಳು ಅವರೆಲ್ಲ ಅಸುರದ ವಂಶದಿಂದ ಹುಟ್ಟಿದವರು. ಈ ದೇವತೆಗಳು ಯಾವಾಗಲೂ ಅಸುರರನ್ನು ದಮನ ಮಾಡಲು ಯಾವುದಾದರೂ ಯೋಜನೆಗಳನ್ನು ರೂಪಿಸುತ್ತಿರುತ್ತಾರೆ. ಈ ದೇವಕಿ 8ನೇ ಮಗನಿಂದಲೇ ನಿನಗೆ ಮರಣ ಎನ್ನುವುದಿದೆ. ಅವನು ಹುಟ್ಟಿ ನಿನ್ನನ್ನು, ನಿನ್ನ ಅನುಯಾಯಿಗಳನ್ನು ನಾಶ ಮಾಡುವುದಕ್ಕೆ ಪ್ರಯತ್ನಿಸುತ್ತಾನೆ. ಇವರೆಲ್ಲರೂ ಅದಕ್ಕೆ ಸಹಕರಿಸಬಹುದು. ನೀನು ಸ್ವಲ್ಪ ಎಚ್ಚರವಾಗಿರುವುದು ಒಳ್ಳೆಯದು. ನಾರಾಯಣ ನಾರಾಯಣ ಎಂದು ಅವರು ಹೊರಟು ಹೋದರು. ಕಂಸನಿಗೆ ಸಂದೇಹದ ಬೀಜವನ್ನು ಇಟ್ಟಿದ್ದರು. ಆ ಬೀಜ ಹೆಮ್ಮರವಾಯಿತು. ಅವನಿಗೆ ಮನಸ್ಸಿನ ಶಾಂತಿ ಕದಡಿ ಹೋಯಿತು. ತಕ್ಷಣ ಅವನು ವಸುದೇವ ದೇವಕಿಯರನ್ನು ಎಡೆಮೂಡಿ ಕಟ್ಟಿ ಧರಿಸಿ ಅವರಿಗೆ ಕೈಗೆ ಕಾಲುಗಳಿಗೆ ಸಂಕೋಲೆಯನ್ನು ಹಾಕಿ
ಸೆರೆಮನೆಗೆ ಅಲ್ಲಿ ಕಾವಲು ಭಟರುಗಳನ್ನು ಇಟ್ಟ. ಆ ಭಟರಿಗೆ ಕಟ್ಟಾಜ್ಞೆಯನ್ನು ಮಾಡಿದ. ಯಾವಾಗ ದೇವಕಿ ಮಗುವನ್ನು ಹೆರುತ್ತಾಳೆ ಆಗ ನನಗೆ ಬಂದು ಸಮಾಚಾರವನ್ನು ತಕ್ಷಣ ಕೊಡುವುದು. ಹೀಗಾಗಿ ವಸುದೇವನಿಗೆ ದೇವಕಿಯರಿಗೆ ನಂತರ 5 ಮಕ್ಕಳ. ಈ ಕೀರ್ತಿವಂತನನ್ನು ಕಂಸ ಮೊದಲೇ ಹತ್ಯೆ ಮಾಡಿದ. ಅವರು ಸೆರೆ ಸಿಕ್ಕ ಕೂಡಲೇ ಅವನನ್ನು ಹತ್ಯೆ ಮಾಡಿದ. ನಂತರ 5 ಮಕ್ಕಳು ಸೆರೆಯಲ್ಲಿ ಆದರು. ಒಂದೊಂದು ಮಗುವಾದಾಗಲೂ ತಕ್ಷಣ ಕಾವಲು ಭಟರು ಅರಮನೆಗೆ ಹೋಗಿ ಸಂದೇಶವನ್ನು ಕಂಸನಿಗೆ ಹೇಳುತ್ತಿದ್ದರು. ಕಂಸ ಧಾವಿಸಿ ಬರುತ್ತಿದ್ದ. ದೇವಕಿ ತನ್ನ ಮಗುವನ್ನು ಎದೆಗೆ ಅವಚಿಕೊಂಡು ಕಣ್ಣೀರು ಹಾಕುತ್ತಿದ್ದ. ವಸುದೇವ ಬೇಡ ಬೇಡ ಎನ್ನುತ್ತಾ ಅಸಹಾಯಕತೆಯಿಂದಲೇ ಹೇಳುತ್ತಿದ್ದ. ಆದರೆ ಕಂಸ ಕೇಳುತ್ತಿರಲಿಲ್ಲ. ಆ ಮಗುವನ್ನು ಸೆಳೆದು ಪ್ರತಿ ಬಾರಿ ಆ ಸೆರೆಮನೆಯ ಗೋಡೆಗಳಿಗೆ ಅಪ್ಪಳಿಸಿ ಅದನ್ನು ಪರಮ ಕ್ರೂರಿಯಾಗಿ ಪರಮ ದುಷ್ಟನಾಗಿ ಅದನ್ನು ಕೊಂದು. ಹೀಗೆ ದೇವಕಿಯ 6 ಮಕ್ಕಳು ಹತರಾದರು. ಈ ಕಂಸ ಇವರನ್ನು ಸೆರೆಮನೆಯಲ್ಲಿ ಇಡುವುದರ ಜೊತೆಗೆ ಈ ಮತಿ ತನ್ನ ತಂದೆಯನ್ನೂ ನಂಬದೆ ಉಗ್ರಸೇನನನ್ನು ಸಹ ಬಂಧಿಸಿ ಸೆರೆಮನೆಗೆ ಹಾಕಿದ. ತಾನೇ ರಾಜ್ಯಭಾರವನ್ನು ಸಹ ವಹಿಸಿಕೊಂಡಿದ್ದ. ಅವನ ಜೊತೆಗೆ ಕೆಲವರು ಮುಷ್ಟಿಕ, ಚಾಣೂರ, ಕೇಶಿ, ಗುಣಾವರ್ತ, ಪ್ರಲಂಬ, ಬಾಣ, ಜರಾಸಂಧ ಹೀಗೆ ಹಲವರು ದುಷ್ಟರು, ಮಹಾಶೂರರು, ಅಸುರ ವಂಶದವರು ಸೇರಿಕೊಂಡರು. ಕಂಸನಿಗೆ ಯಾದವರನ್ನು ಕಂಡರೆ ಆಗದಂತೆ ಆಯಿತು. ಅವರೆಲ್ಲರೂ ತನ್ನ ವೈರಿಗಳಂತೆ ಆಯಿತು. ಇವನ ಸಹಚರರು ಇವರೆಲ್ಲ ಯಾದವರ ಜೊತೆ ಏನಾದರೂ ಒಂದು ನೆಪ ಮಾಡಿಕೊಂಡು ಅವರನ್ನು ಜಗಳಕ್ಕೆ ಕರೆದು ಅವರಿಗೆ ಹಿಂಸಿಸಿಯೋ ಇಲ್ಲ ಅವರನ್ನು ವಧಿಸಿಯೋ ಬಿಡುತ್ತಿದ್ದರು. ಹೀಗಾಗಿ ಬಹಳಷ್ಟು ಯಾದವರು ಮತ್ತು ಧರ್ಮಕ್ಕೆ ತಕ್ಕ ಹಾಗೆ ನಡೆಯುವರು ಈ ಕಂಸನ ರಾಜ್ಯವನ್ನು ಬಿಟ್ಟು ಅಕ್ಕಪಕ್ಕದ ರಾಜ್ಯಗಳಿಗೆ ಓಡಿ ಹೋದರು. ಕೆಲವರು ಅಸಹಾಯಕತೆಯಿಂದ ಕಂಸನನ್ನೇ ಅನುಸರಿಸಿಕೊಂಡು ಅವನು ಹೇಳಿದ ಹಾಗೆ ಕೇಳಿಕೊಂಡು ಅಲ್ಲಿಯೇ ಮುಂದೆ ಈ ದೇವಕಿಯ 7ನೇ ಮಗುವಿನ ಕತೆ ಏನಾಯಿತು, 8ನೇ ಮಗುವಿನ ಹಾಗೆ ಶ್ರೀಮನ್ನಾರಾಯಣನೇ ಆವಿರ್ಭವಿಸಿದನೆ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಜೈ ಶ್ರೀ ಕೃಷ್ಣ.